ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಈಸಿಯಾಗಿ ಯಾವ ರೀತಿ ಪ್ಲೇಲಿಸ್ಟನ್ನು ಕ್ರಿಯೇಟ್ ಮಾಡೋದು ಅಂತ ನಾನು ಇವತ್ತು ತೋರಿಸ್ಕೊಡ್ತೀನಿ. ಮೊದಲಿಗೆ ನಾವು ನಮ್ಮ ಚಾನಲನ್ನು ಓಪನ್ ಮಾಡಿ ಅಲ್ಲಿರುವಂಥ ವಿಡಿಯೋಸ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ನಾವಿಲ್ಲಿ ಆಲ್ರೆಡಿ ಪ್ಲೇಲಿಸ್ಟನ್ನು ಕ್ರಿಯೇಟ್ ಮಾಡೀನಿ. ಸೊ ಇಲ್ಲಿ ಪ್ಲೇಲಿಸ್ಟನ್ನು ಆಪ್ಷನ್ ತೋರಿಸ್ತೈತಿ. ಅದರ್ವೈಸ್ ನೀವು ಪ್ಲೇಲಿಸ್ಟನ್ನು ಕ್ರಿಯೇಟ್ ಮಾಡಿರಲಿಲ್ಲ ಅಂದರೆ ಇಲ್ಲಿ ಆಪ್ಷನ್ ತೋರಿಸೋದಿಲ್ಲ. ಇಲ್ಲಿ ನೀವು ಮಾಡಿರುವಂಥ ವಿಡಿಯೋಗಳ ಲಿಸ್ಟ್ ಓಪನ್ ಆದಾಗ ಇದರೊಳಗೆ ನೀವು ಕುಕ್ಕಿಂಗ್ ವಿಡಿಯೋ ಆಗಿರ್ಬೋದು ಅಥವಾ ಡೈಲಿ ವ್ಲಾಗ್ಸ್ ಆಗಿರ್ಬೋದು ಅಥವಾ ಹೇರ್ ಕೇರ್ ಆಗಿರ್ಬೋದು ಸ್ಕಿನ್ ಕೇರ್ ಆಗಿರ್ಬೋದು ಈ ರೀತಿ ವಿಡಿಯೋಗಳು ಸಪ್ರೇಟಾಗಿ ನಾವು ಪ್ಲೇಲಿಸ್ಟ್ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ನೀವು ಯಾವ ರೀತಿ ವಿಡಿಯೋಗಳನ್ನು ಬೇಕು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಈ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ನಾ ಇಲ್ಲಿ ಒಂದು ಕುಕ್ಕಿಂಗ್ ವ್ಲಾಗ್ಸ್ ಅನ್ನೋದನ್ನು ನಾ ಇಲ್ಲಿ ಪ್ಲೇಲಿಸ್ಟನ್ನು ಮಾಡಿ ತೋರಿಸ್ತೀನಿ. ಈ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ನಾ ಇಲ್ಲಿ ಸೇವ್ ಟು ಪ್ಲೇಲಿಸ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನಾ ಇದನ್ನು ಆಲ್ರೆಡಿ ಸೇವ್ ಮಾಡೀನಿ. ಸೊ ಇಲ್ಲಿ ಬ್ಲೂ ಟಿಕ್ ಬಂದಿರ್ತೈತಿ. ನಾವು ಇದನ್ನು ಪ್ಲೇಲಿಸ್ಟ್ಗೆ ಸೇವ್ ಮಾಡಿದ್ವಿ ಅಂತಂದ್ರೆ, ಇಲ್ಲ ಅಂತಂದ್ರೆ ನ್ಯೂ ಪ್ಲೇಲಿಸ್ಟ್ ಅನ್ನೋ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಈ ರೀತಿ ನ್ಯೂ ಪ್ಲೇಲಿಸ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ವಿ ಅಂತಂದರೆ ಇದು ಹೊಸದಾಗಿ ನಾವು ಮಾಡುವಂಥ ಒಂದು ಪ್ಲೇಲಿಸ್ಟ್ಗೆ ಇದು ಸೇವ್ ಆಗ್ತದೆ. ನಾವು ನ್ಯೂ ಪ್ಲೇಲಿಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಟೈಟಲ್ ಅಂತ ಫಸ್ಟ್ ಓಪನ್ ಆಗ್ತದೆ. ನಾವಿಲ್ಲಿ ಟೈಟಲನ್ನು ಕೊಡಬೇಕು. ನೀವು ಯಾವ ರೀತಿ ವಿಡಿಯೋಸ್ಗಳನ್ನು ಕ್ರಿಯೇಟ್ ಮಾಡ್ತೀರಿ ಅದರ ಮ್ಯಾಗ ನಾ ಇಲ್ಲಿ ಕುಕ್ಕಿಂಗ್ ವಿಡಿಯೋಸ್ ಅಂಥೇಳಿ ಒಂದು ಟೈಟಲನ್ನು ಕೊಡ್ತೀನಿ. ನಾವು ಯಾವ ವಿಡಿಯೋಸ್ಗಳನ್ನು ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡ್ತೀವಿ ಅದರ ರಿಲೇಟೆಡ್ ಆಗಿಯೇ ನಾವು ಟೈಟಲನ್ನು ಕೊಡಬೇಕು. ಇಲ್ಲಿ ಸೆಟ್ ವಿಸಿಬಿಲಿಟಿ ಆಪ್ಷನ್ ಒಳಗೆ ನಾವಿಲ್ಲಿ ಪಬ್ಲಿಕ್ ಅಂತ ಕೊಡಬೇಕು. ಇಲ್ಲಿ ಪ್ರೈವೇಟ್ ಆಗಬೇಕು ಅಂತಂದರೆ ಪ್ರೈವೇಟ್ ಆಪ್ಷನ್ ಚೂಸ್ ಮಾಡ್ಬೋದು. ಇಲ್ಲ ನೀವು ಬರೀ ಸಬ್ಸ್ಕ್ರೈಬರ್ಸ್ ಮಾತ್ರ ನೋಡಬೇಕು ಅಂತಂದ್ರೆ ನಾವಿಲ್ಲಿ ಅನ್ಲಿಸ್ಟೆಡನ್ನು ಚೂಸ್ ಮಾಡಬೇಕಾಗ್ತೈತಿ. ನೀವೇನಾದರೂ ಕೊಲಾಬರೇಟೆಡ್ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಿದ್ರಿ ಅಂದರೆ ಮಾತ್ರ ಅಲ್ಲಿ ಕೊಲಾಬರೇಟ್ ಅನ್ನೋ ಆಪ್ಷನನ್ನು ನಾವು ಕ್ಲಿಕ್ ಮಾಡಬೇಕಾಗ್ತೈತಿ. ಇಲ್ಲಿ ಕ್ರಿಯೇಟ್ ಅನ್ನೋ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಈ ರೀತಿ ಸಿ ಪ್ಲೇಲಿಸ್ಟ್ ಅಂತ ಬರ್ತೈತಿ. ಇಲ್ಲಿ ನಾವು ಕ್ಲಿಕ್ ಮಾಡಿದ ತಕ್ಷಣ ನಾವು ಮಾಡಿರುವಂಥ ಪ್ಲೇಲಿಸ್ಟ್ ಇಲ್ಲಿ ಓಪನ್ ಆಗ್ತೈತಿ. ಇಲ್ಲಿರುವಂಥ ಒಂದು ವಿಡಿಯೋ ಅಂದರೆ ಇದು ನಮ್ಮ ಪ್ಲೇಲಿಸ್ಟ್ ಕ್ರಿಯೇಟ್ ಆಯಿತು. ಇಲ್ಲಿ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಾವು ಹಾಕಿರುವಂಥ ಟೈಟಲ್ ಓಪನ್ ಆಯಿತು. ಇಲ್ಲಿ ನೀವು ಡಿಸ್ಕ್ರಿಪ್ಷನನ್ನು ಕೊಡ್ಬೋದು. ನೀವು ಮಾಡಿರುವಂಥ ವಿಡಿಯೋಸ್ ಮೇಲೆ ಡಿಪೆಂಡ್. ಹೇರ್ ಕೇರ್ ಆಗಿರ್ಬೋದು, ಸ್ಕಿನ್ ಕೇರ್ ಆಗಿರ್ಬೋದು, ಈ ರೀತಿ ಕುಕ್ಕಿಂಗ್ ವಿಡಿಯೋಸ್ಗಳು ಅಪ್ಲೋಡ್ ಮಾಡಿರ್ತೀರಿ ಅಂದರೆ ಅದರ ತಕ್ಕನಾಗಿ ಇಲ್ಲಿ ನಾವು ಡಿಸ್ಕ್ರಿಪ್ಷನನ್ನು ಕೊಡಬೇಕು. ನಾ ಇಲ್ಲಿ ಕುಕ್ಕಿಂಗ್ ವಿಡಿಯೋ ಪ್ಲೇಲಿಸ್ಟನ್ನು ಕ್ರಿಯೇಟ್ ಮಾಡಿರೋದ್ರಿಂದ ನಾ ಇಲ್ಲಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಲಂಚ್ ರೆಸಿಪೀಸ್ ಈ ರೀತಿ ಒಂದು ಡಿಸ್ಕ್ರಿಪ್ಷನನ್ನು ಕೊಟ್ಟು ನಾವಿಲ್ಲಿ ಡನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಕೊಲಾಬರೇಟ್ ವಿಡಿಯೋಸ್ಗಳನ್ನ ಹಾಕ್ತಿದ್ರಿ ಅಂದರೆ ಮಾತ್ರ ಅಲ್ಲಿ ಕೊಲಾಬರೇಟ್ ಅನ್ನೋ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಇಲ್ಲಿ ಸೇವ್ ಅನ್ನೋ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಿದ್ವಿ ಅಂತಂದ್ರೆ ಈ ಪ್ಲೇಲಿಸ್ಟ್ ಸೇವ್ ಆಗಿರ್ತೈತಿ. ಈ ಪ್ಲೇಲಿಸ್ಟಕ್ಕೆ ನಾವು ಬೇರೆ ವಿಡಿಯೋಸ್ಗಳನ್ನು ಆ್ಯಡ್ ಮಾಡಬೇಕು ಅಂತಂದ್ರೆ ನಾವಿಲ್ಲಿ ಬ್ಯಾಕ್ ಬರಬೇಕು. ನಮ್ಮ ವಿಡಿಯೋಸ್ಗಳನ್ನು ಏನಿರ್ತೈತಿ ಅದನ್ನು ಓಪನ್ ಮಾಡಿ ಇದರೊಳಗೆ ನಿಮಗೆ ಬೇಕಾಗಿರುವಂಥ ವಿಡಿಯೋನ ಯಾವುದು ಕುಕ್ಕಿಂಗ್ ವಿಡಿಯೋ ಇರ್ತೈತಿ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಿ ನೀವು ಸೇವ್ ಟು ಪ್ಲೇಲಿಸ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನೀವು ಆಲ್ರೆಡಿ ಕ್ರಿಯೇಟ್ ಮಾಡಿರುವಂಥ ಪ್ಲೇಲಿಸ್ಟ್ ಇಲ್ಲಿ ಹೆಸರು ಓಪನ್ ಆಗ್ತೈತಿ, ಕುಕ್ಕಿಂಗ್ ವಿಡಿಯೋಸ್ ಅಂಥೇಳಿ. ಅದರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಬ್ಲೂ ಟಿಕ್ ಏನು ಬರ್ತೈತಿ ಅಲ್ಲಿ ಡನ್ ಅಂತ ನಾವು ಕ್ಲಿಕ್ ಮಾಡಿದ್ವಿ ಅಂತಂದರೆ ಈ ವಿಡಿಯೋ ನಾವು ಮಾಡಿರುವಂಥ ಪ್ಲೇಲಿಸ್ಟಿಗೆ ಹೋಗಿ ಸೇವ್ ಆಗಿರ್ತೈತಿ. ಇದೇ ರೀತಿ ನಮ್ಗೆ ಎಷ್ಟು ವಿಡಿಯೋಸ್ ಬೇಕೋ ಅಷ್ಟು ವಿಡಿಯೋಸನ್ನು ಇದೇ ರೀತಿ ಸೇವ್ ಮಾಡಿದ್ರೆ ನಿಮ್ಮ ಪ್ಲೇಲಿಸ್ಟ್ ಒಳಗೆ ಎಷ್ಟು ಬೇಕೋ ಅಷ್ಟು ವಿಡಿಯೋಸನ್ನು ನೀವು ಆ್ಯಡ್ ಮಾಡ್ಬೋದು. ಯಾರೆಲ್ಲ ನೀವು ಯೂಟ್ಯೂಬರ್ಸ್ ಇದ್ದೀರಿ ಅವ್ರಿಗೆ ಈ ವಿಡಿಯೋ ಹೆಲ್ಪ್ ಆಗ್ಬೋದು. ಈ ರೀತಿ ನೀವು ಸಿಂಪಲಾಗಿ ನಾವು ಪ್ಲೇಲಿಸ್ಟನ್ನು ಕ್ರಿಯೇಟ್ ಮಾಡ್ಬೋದು. ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಿದ್ದೀರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ನಾ ಮಾಡೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ಫಸ್ಟ್ ನಿಮ್ಗೆ ಬರ್ತೈತಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ವಾಚಿಂಗ್.